ರಾಜ ಸೀಟ್ ಮಧುಬಣ ಗಿತ್ತಿಯಂತೆ ಸಿಂಗಾರಗೊಂಡು ಕಂಗೊಳಿಸ್ತಾ ಇದ್ದು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಏನಂತೀರಾ? ಹೌದು, ಇದು ಜಿಲ್ಲಾ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯ ವತಿಯಿಂದ ನಗರದ ರಾಜ ಸೀಟ್ನಲ್ಲಿ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನ. ರಾಜ ಸೀಟ್ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಆಗಮಿಸುವ ಪ್ರವಾಸಿಗರಿಗಂತೂ ಇಂದು ಬಹಳಷ್ಟು ಜನರು ರಾಜ ಸೀಟ್ನಲ್ಲಿ ಅಲಂಕೃತಗೊಂಡು ನಿಂತಿರುವಂತಹ ಹೂಗಳನ್ನ ನೋಡುತ್ತಾ ಕಣ್ಣು ತುಂಬಿಸಿಕೊಳ್ತಾ ಇದ್ರು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕಲಾವಿದರು ತಮ್ಮ ಕೈಚಳಕದಿಂದ ಹೂವಿನಲ್ಲೇ ಮೂಡಿಸಿ ನಿರ್ಮಿಸಿದಂತಹ ಸುಂದರಿಯ ಪ್ರತಿಮೆ, ದಿನಬಳಕೆ ತರಕಾರಿಗಳಿಂದ ಮೂಡಿದ ಕಲಾಕೃತಿ ನೋಡುಗರ ಮನ ಗೆದ್ದಿತ್ತು. ದಿನಾಂಕ 13ರಿಂದ ಪ್ರಾರಂಭಗೊಂಡ ಈ ಫಲಪುಷ್ಪ ಪ್ರದರ್ಶನ 3 ದಿನಗಳು ನಡೆಯಲಿವೆ. ಈ ಫಲಪುಷ್ಪ ಪ್ರದರ್ಶನದಲ್ಲಿ ಬೆಂಗಳೂರಿನಿಂದ ಆಗಮಿಸಿದ ಕಲಾವಿದೆ ಸಂಧ್ಯಾ ಯಾದವ್ 800 ಆಂಥೋರಿಯಂ ಮತ್ತು ವಿವಿಧ ಹೂಗಳಿಂದ ನಿರ್ಮಿಸಿದ ಸುಂದರಿ ನೋಡುಗರಿಗೆ ನಿಜವೇನು ಅನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇತ್ತು. ಈ ಕಲಾವಿದೆ ಸುಮಾರು 12 ವರ್ಷಗಳಿಂದ ಈ ಹವ್ಯಾಸದಲ್ಲಿ ತೊಡಗಿಕೊಂಡಿದ್ದು ಇದೀಗ ಇದೇ ಹವ್ಯಾಸದಲ್ಲಿ ವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸಿಂಡ್ರೆಲ್ಲಾ ಕಾನ್ಸೆಪ್ಟ್ನ ಇಲ್ಲಿ ಮಡಿಕೇರಿ ಫ್ಲವರ್ ಶೋ ಅಲ್ಲಿ ಮಾಡಿದ್ದೀನಿ. ಸುಮಾರು ಒಂದು 800 ಆಂಥೋರಿಯಂ ಹೂಗಳನ್ನ ಯೂಸ್ ಮಾಡಿ ನಾನು ಅರೇಂಜ್ಮೆಂಟ್ ಮಾಡಿದ್ದೀನಿ. ಅದು ಅಲ್ದಿರ ಒಂದು ಸ್ವಲ್ಪ ಕ್ರಿಸಾಂಥಮಮ್ಸ್ ಮತ್ತು ಜಿಪ್ಸೋಫಿಲಿಯಾ ಅದೆಲ್ಲ ಬೆಂಗಳೂರಿಂದ ತಂದು ಸಿಂಡ್ರೆಲ್ಲಾ ಕಾನ್ಸೆಪ್ಟ್ಗೆ ಹಾಕಿದ್ದೀವಿ. ಅದ್ರ ಜೊತೆಗೆ ಒಂದು ಎತ್ತಿನ ಗಾಡಿ ಮಾಡಿದ್ದೀವಿ. ರೋಸ್ ಮತ್ತು ಜಬ್ರಾಸ್ ಅಂತ ಡಿಸೈನ್ ಮಾಡಿದ್ದೀವಿ. ನೀವೆಲ್ಲಿಂದ ಬಂದಿರೋದು? ಸಂಧ್ಯಾ ಯಾದವ್, ಬ್ಯಾಂಗ್ಳೂರಿಂದ. ನೀವು ಮೊದಲೇ ಇದೇನ ಅಭಿರುಚಿ ಅಂದ್ಕೊಂಡಿದ್ದೀರಾ ಅಥವಾ ನೀವು ಬೇರೆ ಏನಾದರೂ ಇದೇ ವರ್ಕ್ ಮಾಡ್ತಿದ್ದೀರಾ? ನಾನು 12 ವರ್ಷದಿಂದ ಇದೇ ಕೆಲಸನೇ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಹಾಬಿಯಾಗಿ ಸ್ಟಾರ್ಟ್ ಆಯಿತು, ಈಗ ಪ್ರೊಫೆಷನ್ ಆಗಿ ಫುಲ್ ಟೈಮ್ ಪ್ರೊಫೆಷನ್ ಆಗಿ ತಗೊಂಡಿದ್ದೀನಿ. ಇದಕ್ಕೇನಾದ್ರು ಬೇರೆ ಕಡೆ ಪ್ರಶಸ್ತಿ ಅಂತದ್ದು ಏನಾದ್ರು ಲಭಿಸಿದೆಯಾ ನಿಮಗೆ? ಹಾಂ, ಸಾಕಷ್ಟು ಪ್ರಶಸ್ತಿ ಬಂದಿದೆ. ಅಲ್ಲದೆ ಈ ಕಲಾವಿದೆ ಹಲವಾರು ಪ್ರಶಸ್ತಿಯ ವಿಜೇತೆಯೂ ಕೂಡ ಹೌದು. ಹೀಗೆ ಹಲವಾರು ಕಲಾವಿದರು ಕೂಡ ನಿರ್ಮಿಸಿದಂತಹ ಕಲಾಕೃತಿಗಳು ನೋಡುಗರನ್ನ ಆಶ್ಚರ್ಯಚಕಿತರನ್ನಾಗಿಸಿತ್ತು.